ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗಿಂತ ಐಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಒಂದೊಂದು ಸ್ಪಾಂಜಿ ದೋಸೆ. ಸ್ಪಾಂಜಿ ಅಪ್ಪ ಎಲ್ಲ ಇರೋದಕ್ಕಲ್ಲ, ಅದು ಮಾಡೋ ವಿಧಾನ ನಾನು ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು 2 ಕಪ್ಪು ದೋಸೆ ಹಾಕಿ ನಾನು ಒಂದು 5 ಗಂಟೆ ನೀರಲ್ಲಿ ನೆನೆ ಹಾಕಿ ಸಾಫ್ಟ್ ಹಾಕಿಟ್ಟಿದ್ದೀವಿ. ಇದು ನೀರೆಲ್ಲ ತೆಗಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೋಣ. ಅಕ್ಕಿ ಎಲ್ಲ ನೀರೆಲ್ಲ ತೆಗಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕೋಣ, ತೆಂಗಿನಕಾಯಿ ತುರಿ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕಿದ್ದೀವಿ. 1 ಕಪ್ ಕುಕ್ಕಡ್ ರೈಸ್ ಅನ್ನ ಹಾಕೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಎಲ್ಲ ಚೆನ್ನಾಗಿ ರುಬ್ಬಿಟ್ಟದು ಪಾತ್ರೆಲಿಕ್ಕೆ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಮ್ಮದು ದೋಸೆ ಬ್ಯಾಟ್ರಿ ಇಲ್ವಾ, ದೋಸೆ ಹಿಟ್ಟು ಇಲ್ವಾ, ಆ ಕನ್ಸಿಸ್ಟೆನ್ಸಿ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಲಿಡ್ ಹಾಕಿ ಒಂದು 7 ಗಂಟೆ ಇದು ಫರ್ಮೆಂಟೇಷನ್ ಇಡಬೇಕು. ಈಗ ನಮ್ಮದು ಹಿಟ್ಟು ಎಲ್ಲ ಉಬ್ಬಿ ಬಂದಿದಲ್ವಾ ನೋಡಿ, ಎಲ್ಲ ಒಂದು ಮಿಕ್ಸ್ ಹಾಕಿಡಬೇಕು ನಿಧಾನಕ್ಕೆ. ಇನ್ನೊಂದು ಹಪ್ಪ ರೆಡಿ ಅಕ್ಕ. ನಾನು ಈ ರೀತಿಯಲ್ಲಿ ಒಂದು ಪಾನ್ ಹಾಕಿದ್ದು. ನಿಮ್ಮದು ದೋಸೆ ಪಾನ್ ಇದೆಯಾ ಅಂದರೆ ಆ ರೀತಿಯಲ್ಲಿ ಆ ಪಾನಲ್ಲಿ ಹಾಕಬೇಕು. ಹಿಟ್ಟು ರೆಡಿ ಹಾಕಿ ಹಿಟ್ಟು ಹಾಕೋಣ. ಹಿಟ್ಟು ಹಾಕಿ ಈ ರೀತಿಯಲ್ಲಿ ಒಂದು ರೌಂಡ್ ಹಾಕೋಣ. ಲಿಡ್ ಹಾಕೋಣ. ನೋಡಿರಿ ಕೂಡ್ತಾರೇನೆ. ಈಗ ನಮ್ಮದು ಹಪ್ಪ ರೆಡಿ ಆಗಿದೆ ನೋಡಿರಿ. ಈ ರೀತಿಯಲ್ಲಿ ಆಗುತ್ತೆ, ಈಸಿಯಾಗಿರುತ್ತೆ ನೋಡಿರಿ. ಈ ರೀತಿಯಲ್ಲೆಲ್ಲ ರೆಡಿಯಾಗಿರಬೇಕು ನೋಡಿ, ಈಸಿಯಾಗಲ್ವಾ. ಆಯಿಲ್ ಏನೂ ಹಾಕಬೇಡ, ಎಲ್ಲ ರೆಡಿ ಹಾಕೋಣ. ಈಗ ಹಿಟ್ಟು ಹಾಕಿ ಪಡ್ಡು ಪ್ಯಾನ್ ಇಲ್ವಾ, ಅದ್ರಲ್ಲಿ ಸ್ವಲ್ಪ ಆಯಿಲ್ ಸ್ವಲ್ಪ ಬ್ರಷ್ಗಿನ ಹಾಕಿ ಈ ರೀತಿಯಲ್ಲಿ ಹಾಕಿ ಇದರಲ್ಲೂ ಹಾಕ ಅಪ್ಪ ನೋಡಿರಿ. ಈ ರೀತಿಯಲ್ಲಿ ಹಾಕ ಪಡ್ಡು ಎಲ್ಲ ರೆಡಿ ಹಾಕಲ್ವಾ, ಅದೇ ಥರ ನೋಡಿರಿ. ಇದು ರೆಡಿಯಾಗಿದೆ. ಈ ರೀತಿಯಲ್ಲಿ ತಿರುಗಿ ಆಗೋಕ್ಕೆ ಅವಶ್ಯಕ ಇಲ್ಲ. ಈಗ ನಮ್ಮದು ಸ್ಪಾಂಜಿ ಅಪ್ಪ ರೆಡಿಯಾಗಿದೆ ನೋಡಿರಿ. ಈಸಿ ಅಲ್ವಾ, ಏನು ಹಾಕಿಲ್ಲ, ತೆಂಗಿನಕಾಯಿ ಅಷ್ಟೇ. ರೈಸ್ ಕುಕ್ಕಡ್ ರೈಸ್ ಅಕ್ಕಿ. ನೀವೆಲ್ಲ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಜಾಸ್ತಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ನೀವೆಲ್ಲರೂ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು ನೋಡಿರಿ. ಪಡ್ಡು ಪ್ಯಾನ್ಲು ಹಾಕಿದ್ದು ಇದು ಒಳ್ಳೆ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ನಾನ್ ವೆಜ್ ಕರಿ ಜೊತೆ ಚಟ್ನಿ ಜೊತೆ ಎಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲರೂ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಏನೂ ಕಷ್ಟ ಇಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.